ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಕ್ ಸ್ಪೆನ್ಸ್. ಇವತ್ತು ದೀಪಾವಳಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಬಿಸ್ನೆಸ್ ಇರೋರು ಹೇಗಿರುತ್ತೆ ನಮ್ಮ ಒಂದು ಅವತ್ತಿನ ರೊಟೀನ್ ಅಂತೇಳಿ ನಾನು ಹಬ್ಬದ ದಿನದ ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಟೈಮ್ 4 o'clock ಆಗಿದೆ. ಸೊ ಬೆಳಿಗ್ಗೆನೇ ಎದ್ದ ತಕ್ಷಣ ರಂಗೋಲಿ ಹಾಕಬೇಕಲ್ವ, ದೀಪಾವಳಿ ಅಂದ್ರೇ ಸ್ಪೆಷಲ್ ರಂಗೋಲಿ ಇರಲೇಬೇಕು. ಸೊ ಹಾಗಾಗಿ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ. ನಂದೇನಂತಂದರೆ ಎಲ್ಲರಿಗಿನ ಮುಂಚೆನೇ ಹಾಕಬೇಕು, ಮತ್ತು ಶಾಪ್ಗೆಲ್ಲ ಬಂದುಬಿಡ್ತಾರಲ್ವ ಸ್ವಲ್ಪ ಬೆಳಗಾದರೆ ಸಾಕು ಹಬ್ಬದ ದಿನ. ಸೊ ಹಾಗಾಗಿ ಯಾರು ಬರೋದಕ್ಕಿಂತ ಮುಂಚೆನೇ ಹಾಕ್ಬಿಡೋಣ ಅಂತೇಳಿ ಇವಾಗ ಬೇಗನೆ ಎದ್ದು ಫಸ್ಟ್ ರಂಗೋಲಿನ ಹಾಕ್ತಾ ಇದ್ದೀನಿ. ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಇದ್ದಿರೋದು 3:30ಗೆ. ಸೊ ಇವಾಗ 4 o'clock ಆಗಿದೆ. ಇವಾಗ ನಾನು ರಂಗೋಲಿನ ಹಾಕಿ ಬಂದಿದ್ದಾಯಿತು. 5 o'clock ಮತ್ತೆ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲನೂ ಮಾಡ್ಕೊಂಡ್ರಾಯ್ತು ಅಂತೇಳಿ ಸ್ವಲ್ಪ ಬೇಗನೆ ಎದ್ದಿರೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾರಿದ್ದಾರೆ ಅಂತೇಳಿ. ಇವ್ರ ಜೊತೆಗೆ ಟೈಮ್ ಯಾವಾಗ ಹೋಗುತ್ತೆ, ಹೇಗೆ ನಾವು ಅಲೋನ್ ಅಂತ ಅನ್ಸೋದೇ ಇಲ್ಲ. ಸೊ ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರ್ತಾರೆ ನಮಗೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು ಇವ್ರ ಜೊತೆಗೆ. ಸೊ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಣ ಅಂತೇಳಿ ರಂಗೋಲಿನ ನೋಡ್ತಾ ಇದ್ದೀನಿ. ಇನ್ನೂ ಯಾರೂ ಎದ್ದಿಲ್ಲ, ಬಟ್ ಸ್ವಲ್ಪ ಚಳಿ ಇರೋದ್ರಿಂದ ಎಲ್ಲರೂ ಎದ್ದಿದ್ದಾರೆ. ಫಸ್ಟ್ ಮನೆಯಲ್ಲೇ ಕೆಲಸನ ಮಾಡ್ಕೊಳ್ತಾ ಇದ್ರು. ಸೊ ಪ್ರಜ್ವಲ್ ಎದ್ದ ತಕ್ಷಣ ಅಂಗಡಿನ ಓಪನ್ ಮಾಡ್ತಾ ಇದ್ದಾನೆ. ಟೈಮ್ ಇವಾಗ 5:30 ಆಗಿದೆ. ಸೊ ಇವಾಗಿಂದಾನೆ ಎಲ್ಲನೂ ಈ ಕಡೆ ಹಳ್ಳಿ ಕಡೆ ಅಂದರೆ ಸ್ವಲ್ಪ ಗೊತ್ತಲ್ವಾ, ಹಬ್ಬನ ಮಾರ್ನಿಂಗೇ ಮಾಡ್ತಾರೆ. ಈ ಹಬ್ಬನ ದೊಡ್ಡ ಹಬ್ಬ ಅಂತೇಳಿ ಎಲ್ಲರೂ ಹೋಳಿಗೆ ಸಾಂಬಾರು ಎಲ್ಲನೂ ಮಾಡೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮಾಡ್ಕೊಳ್ತಾರೆ. ಒಬ್ರೊಬ್ರು ಈವ್ನಿಂಗ್ ಟೈಮನ್ನೇ ಹಬ್ಬದ ರೇಷನ್ ಎಲ್ಲನೂ ತೊಗೊಂಡೋಗ್ಬಿಟ್ಟಿರ್ತಾರೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬೇಗನೆ ಮಾಡ್ಕೊಳ್ತಾರೆ. ಒಬ್ರೊಬ್ರು ಮನೇನ ಮಾರ್ನಿಂಗ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅಂಗಡಿಗೆ ಬೇಗನೆ ಬರ್ತಾರೆ. ಸೊ ಹಾಗಾಗಿ ಬೇಗನೆ ಓಪನ್ ಮಾಡಿರೋದು. ಸೊ ಡೈಲಿ ಎಲ್ಲನೂ 6 o'clock ಓಪನ್ ಮಾಡ್ತೀವಿ. ಸೊ ಇವತ್ತು 5:30ಗೆ ಓಪನ್ ಮಾಡಿರೋದು. ಸ್ವಲ್ಪ ರಂಗೋಲಿ ಹಾಕಿದ್ನಲ್ವ, ಸುತ್ತಲೂ ಏನಾದರೂ ಹಾಕಿರಲಿಲ್ಲ, ಬಾರ್ಡ್ರ್ ಎಲ್ಲನೂ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ದ ಪ್ರಜ್ವಲ್. ಸೊ ಹಾಗಾಗಿ ಮತ್ತೆ ಅದೆಲ್ಲನೂ ಹಾಕಿ ಸ್ವಲ್ಪ ಕಲರ್ನ ಫಿಲ್ ಮಾಡಿ ಬಂದಿದೆ. ಕತ್ಲೆ ಇತ್ತಲ್ವ, ಅಷ್ಟೊಂದು ನನಗೇನು ಅನಿಸ್ಲಿಲ್ಲ. ಆಮೇಲೆ ಮತ್ತೇನು ಸ್ವಲ್ಪ ಫಿಲ್ ಮಾಡಿ ಬಂದಿದ್ದಾಯಿತು. ಸೊ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ. ಕಲರ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಂದು ಕೊಲೆಬ್ರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿ ರಂಗೋಲಿ ಹಾಕೋದ್ರಿಂದ ಶಾಪಲ್ಲಿ ರಂಗೋಲಿ ಇದೆ, ಕಲರ್ಸ್ ಕೂಡ ಇದೆ ಅಂತೇಳಿ ಸೇಲ್ ಕೂಡ ಆಗುತ್ತೆ. ಅದನ್ನು ನಾವು ಇಂಡೈರೆಕ್ಟಾಗಿ ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗೂ ಆಗುತ್ತೆ, ನಾವು ಕೂಡ ಮನೆಯಲ್ಲಿ ರಂಗೋಲಿನ ಹಾಕಿದಾಗುತ್ತೆ. ಸೊ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್. ಸೊ ಹಾಗೇನಿಲ್ಲ, ಹಬ್ಬ ಅಂತಂದರೆ ನಾನು ಕಾಮನ್ ಆಗಿ ಮಾರ್ನಿಂಗ್ ಎದ್ದು ರಂಗೋಲಿನ ಹಾಕ್ತೀನಿ. ಸೊ ಅದನ್ನು ನೋಡಿ ಕೆಲವೊಬ್ರು ಈ ರೀತಿ ಕಲರ್ ಬೇಕು, ಈ ರೀತಿ ಕಲರ್ ಬೇಕಂತೇಳಿ ತೊಗೊಂಡು ಕೂಡ ಹೋಗ್ತಾ ಇದ್ರು. ಸೊ ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫಸ್ಟು ಮನೆಯಲ್ಲಿ ಪೂಜೆನ ಮಾಡಿ ಇವಾಗ ಟೀ ಎಲ್ಲನೂ ಮಾಡ್ತಾ ಇದ್ದೀನಿ. ಟೀ ಮಾಡಿದ ನಂತರ ಇವತ್ತು ನಮ್ಮ ರಾಯಚೂರು ಸ್ಪೆಷಲ್ ಮಂಡಳ ಒಗ್ಗರಣೆನ ಮಾಡಿದ್ದೆ. ಸೊ ಇದನ್ನು ಸ್ವಲ್ಪ ನಿಂಬುನ ಜಾಸ್ತಿ ಹಾಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಬ್ರೊಬ್ರು ಟೇಸ್ಟ್ ಒಂದೊಂದು ರೀತಿ ಇರುತ್ತೆ. ಇದರ ಒಂದು ಸೈಡ್ ಕಾಂಬಿನೇಷನ್ ಆಗಿ ಮಿರ್ಚಿ ಇದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ಬಟ್ ಇವತ್ತು ಫುಲ್ ಕೆಲಸ ಇರೋದ್ರಿಂದ ಒಗ್ಗರಣೆ ಅಷ್ಟೇ ಮಾಡಿರೋದು. ಸೊ ನಂತರ ಹೋಳಿಗೆ ಎಲ್ಲನೂ ಮಾಡ್ಕೊಳ್ಬೇಕಲ್ವ. ಸೊ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ಅದೇನು ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಶಾಪಲ್ಲಿ ಕೂಡ ಕೆಲಸ ಇರುತ್ತೆ, ಒಬ್ಬರಿಗೆ ಸಾಕಾಗೋದಿಲ್ಲ, ಆ ಕಡೆ ಈ ಕಡೆ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾವು ಆದಷ್ಟು ಮನೆಯಲ್ಲಿ ಕೆಲಸನ ಕಡಿಮೆ ಮಾಡ್ಕೊಳ್ತೀವಿ, ಅಂಗಡಿಯಲ್ಲಿನೇ ಜಾಸ್ತಿ ಅವೈಲೇಬಲ್ ಇರ್ತೀವಿ ಇವತ್ತಿನ ದಿನ. ಸೊ ಹಬ್ಬದ ಟೈಮಲ್ಲಿ ನಮಗೆ ಮನೆಯಲ್ಲಿಗಿನ ಶಾಪಲ್ಲಿನೇ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ಕಸ್ಟಮರ್ಗೆ ಇವತ್ತು ಜಾಸ್ತಿ ನಾವು ಅವರಿಗೆ ಟೈಮನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಒಂದೊಂದು ಸರಿ ಟಿಫಿನ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ಹಂಗೆ ಆಗಾಗ್ಬಿಡುತ್ತೆ. ಸೊ ನಮಗೆ ಇವತ್ತಿನ ದಿನ ತುಂಬಾ ವ್ಯಾಲ್ಯೂಯೇಬಲ್ ಆಗಿರೋದ್ರಿಂದ ಸೊ ನಾವು ಒಂದೊಂದು ಸರಿ ಹಬ್ಬನೂ ಕೂಡ ಮಾಡೋದಿಲ್ಲ, ಈವ್ನಿಂಗ್ ಟೈಮಲ್ಲೇ ಮಾಡ್ಕೊಳ್ತೀವಿ. ಸೊ ಆ ರೀತಿ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಬೇಗನೆ ಎದ್ದು ಕೆಲಸನ ಮಾಡ್ಕೊಳ್ಳೋದ್ರಿಂದ ಬ್ಯಾಲೆನ್ಸ್ನ ಮಾಡ್ಬೋದು. ಬಟ್ ಆದರೆ ಒಂದೊಂದು ಟೈಮಲ್ಲಿ ನಮ್ಮ ಈ ಕೆಲಸಕ್ಕೆ ಎಷ್ಟಾದ್ರೂ ಟೈಮ್ ಕೊಡ್ದೇನೆ ನಾವು ಆಲ್ವೇಸ್ ಅಂಗಡಿಯಲ್ಲಿನೇ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಪೀಪಲ್ ಆಲ್ವೇಸ್ ಹೀಗೇನೆ ಅಲ್ವಾ, ಒಬ್ರೊಬ್ರು ಮನೆಗೆ ಕೂಡ ಹೋಗೋದಿಲ್ಲ, ಅವತ್ತಿನ ದಿನ ಶಾಪಲ್ಲೇ ಇದ್ಬಿಡ್ತಾರೆ. ಆ ರೀತಿ ಆಗ್ತಾ ಇರುತ್ತೆ. ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲಿ ಸೇರಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಬಿಸ್ನೆಸ್ ಪೀಪಲ್ ಆಗಲ್ಲ. ಸೊ ಅವರು ಆದಷ್ಟು ಬಿಸ್ನೆಸ್ ಕಡೆನೇ ಜಾಸ್ತಿ ಟೈಮನ್ನು ಕೊಡ್ತಾರೆ. ನೀರಿನ ದೀಪನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತೇಳಿ ಕೇವಲ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡಿಕೊಂಡು ರಾತ್ರಿ ಇಡೀ ಉರಿಯುವಂಥ ನೀರಿನ ದೀಪನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮೊದಲಿಗೆ ಈ ರೀತಿ ದಪ್ಪ ಆಗಿರುವಂತಹ ಬ್ರೆಡ್ ಕವರ್ ಆಗಿರ್ಬೋದು ಅಥವಾ ಆಯಿಲ್ ಕವರ್ಗಳನ್ನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಈ ರೀತಿ ಚಿಕ್ಕ ಹೋಲ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನೀವು ಯಾವುದರಲ್ಲಿ ದೀಪನ ಹಚ್ಕೊಳ್ತೀರಾ ಆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದರಲ್ಲಿ ನಿಮ್ಗೆ
ನಿಮ್ಗೆ ಯಾವ ರೀತಿ ಡೆಕೋರೇಟ್ ಇಷ್ಟ ಆಗುತ್ತೆ ಆ ರೀತಿ ನೀವು ಒಂದು ಸ್ವಲ್ಪ ಕಲರ್ ಹಾಗೇನೆ ಫ್ಲವರ್ಸ್ಗಳನ್ನು ಈ ರೀತಿ ಹಾಕಿ ಸೆಟ್ ಮಾಡ್ಕೊಳ್ಳಿ. ನಂತರ ಇದ್ರ ಮೇಲ್ಗಡೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಆ ಒಂದು ಕವರಲ್ಲಿ 2 ಬತ್ತಿನ ಎಣ್ಣೆಯಲ್ಲಿ ಡಿಪ್ ಮಾಡಿ ಈ ರೀತಿ ನೀರಿನ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದರ ಮೇಲ್ಗಡೆ ರೆಡಿ ಮಾಡ್ಕೊಂಡಿರುವಂತ ಈ ಪ್ಲಾಸ್ಟಿಕ್ ಮತ್ತೆ ಬತ್ತಿನ ಇಟ್ಟು ದೀಪನ ಹಚ್ಚಿದ್ರೆ ಆಯ್ತು. 1 ಟೇಬಲ್ ಸ್ಪೂನ್ ಅಲ್ಲಿ ನೀರಿನ ದೀಪ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ನೀವು ಹಾಲಲ್ಲಿ ಅಥವಾ ಔಟ್ಸೈಡ್ ಡೋರ್ ಹತ್ರ ಈ ರೀತಿ ನೀವು ಡೆಕೋರೇಟ್ ಮಾಡಿ ಇಡೋದ್ರಿಂದ ಹಬ್ಬದಲ್ಲಿ ತುಂಬಾನೇ ಕಲರ್ಫುಲ್ ಆಗಿ ನೋಡ್ತಾ ಇರ್ಬೋದು. ಸಂಜೆ ಹಾಗೇನೆ ಹೋಯ್ತು. ಇವತ್ತಿನ ದಿನ ಹೇಗೆ ಕಳೀತು ಅಂತಾನು ಆಗ್ಲಿಲ್ಲ. ಒಬ್ರೊಬ್ರು ಒಂದೊಂದು ಟೈಮ್ಗೆ ಊಟ ಮಾಡಿ ಅಷ್ಟೇನೆ ಟೈಮನ್ನ ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ವಿ ಶಾಪಲ್ಲಿ ಮತ್ತು ಮನೆಯಲ್ಲಿ. ಸೊ ಇವಾಗ ನೋಡ್ತಾ ಇರ್ಬೋದು ಈವ್ನಿಂಗ್ ಟೈಮ್ ಜಾಸ್ತಿ ಪಟಾಕಿ ಎಲ್ಲನೂ ತಗೊಳ್ತಾ ಇದ್ರಲ್ವ. ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋನ ಮಾಡಲಿಲ್ಲ. ಲಾಸ್ಟಲ್ಲಿ ಪ್ರಜ್ವಲ್ ನಾನು ಸ್ವಲ್ಪ ಹೊಡಿತೀನಿ ಅಂತ ಹೇಳ್ತಾ ಇದ್ದ. ಸೊ ಅವ್ರ ಫ್ರೆಂಡ್ಸ್ ಎಲ್ಲನೂ ಬಾಣನ ತಗೊಂಡು ಅವರು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಪಟಾಕಿ ಎಲ್ಲನೂ ಹೊಡೆದು. ಬಟ್ ನಾವೇನು ಮಾಡ್ತೀವಿ, ಅದು ಸೇಲ್ ಆದರೆ ಸಾಕು, ಅದರಿಂದ ನಮಗೆ ಏನಾದರೂ ಸ್ವಲ್ಪ ಅಮೌಂಟ್ ಬಂದರೆ ಸಾಕು ಅಂತ ಅಂದ್ಕೊಳ್ತೀವಿ. ಆದಷ್ಟು ನಾವು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳಾಗಿರ್ಬೋದು ಅದನ್ನು ವೇಸ್ಟ್ ಮಾಡಲಾರ್ದೇ ಇರೋದಕ್ಕೆ ಟ್ರೈ ಮಾಡ್ತೀವಿ. ಪ್ರಜ್ವಲ್ ಕೂಡ ಅಷ್ಟೇ ಬಾಣನ ಹೊಡಿ ಅಂದ್ರೂ ಕೂಡ ಇಲ್ಲ ಸೇಲ್ ಆಗಲಿ ನಾನು ನಾಳೆ ಹೊಡಿತೀನಿ ಅಂತ ಹೇಳ್ತಾ ಇದ್ದ. ಸೊ ಮಕ್ಕಳಿಗೆ ಸ್ವಲ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಹೊಡಿತಾರಂದರೆ ಅವ್ರಿಗೂ ಸ್ವಲ್ಪ ಆಸೆ ಇರುತ್ತೆ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಪಟಾಕಿನ ಕೊಟ್ಟು ಲಾಸ್ಟಲ್ಲಿ ಆಕಾಶ ಬಾಣ ಹೊಡಿತಾ ಇದ್ದ. ಅದು ಯಾರ ಮನೆಗೆ ಹೋಗಿ ಬೀಳುತ್ತೋ ಗೊತ್ತೇ ಆಗೋದಿಲ್ಲ. ಸೊ ಮೇಲೆ ಹೋಗುತ್ತಷ್ಟೇ. ಸೊ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತೇಳಿ ಅದಕ್ಕೆ ಬಾಣನ ಹೊಡಿಬೇಡ ಅಂತ ಹೇಳ್ತಾ ಇದ್ವಿ. ಬಟ್ ಅವನು ಅದನ್ನೇ ಬೇಕಂತ ಹೇಳ್ತಾ ಇದ್ದ. ಸೊ ಲಾಸ್ಟಲ್ಲಿ ಎಲ್ಲರೂ ಸೇರಿ ಪಟಾಕಿನ ಹೊಡೆದಿದ್ದಾಯಿತು. ಸೊ ದೀಪನ ಹಚ್ಚಿ ಇವಾಗ ಟೈಮ್ 10 o'clock ಆಗ್ತಾ ಇದೆ. ಇನ್ನೇನು ಅಂಗಡಿನ ಕ್ಲೋಸ್ ಮಾಡಬೇಕು. ಸೊ ಇದನ್ನ ನಾವು ಬೆಳಕಿನ ಹಬ್ಬ ಅಂತಾನೆ ಕರಿತೀವಿ. ನಮ್ಮ ಲೈಫಲ್ಲಿ ಏನೆಲ್ಲ ನಾವು ಅನ್ಕೊಂಡಿದ್ದಾಗಿಲ್ಲ ಅಲ್ವಾ, ಇನ್ನು ಮುಂದೆ ಆದರೂ ಆ ಒಂದು ನಾವು ಅನ್ಕೊಂಡಿರುವಂಥ ಆಸೆ ಕನಸುಗಳೆಲ್ಲ ಈಡೇರಲಿ. ಎಲ್ಲರೂ ಹೀಗೇನೆ ನಗ್ನಗ್ತಾ ಬೆಳಕಿನ ಹಬ್ಬದ ಜೊತೆಗೆ ಹೊಸ ಜೀವನನ ಸ್ಟಾರ್ಟ್ ಮಾಡಲಿ. ಅವ್ರು ಏನೆಲ್ಲ ಅನ್ಕೊಂಡಿದ್ದಾರೆ ಅದೆಲ್ಲ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.